ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯವು ಸಮಾಧಾನ ಸಮಾರೋಪ ವಿಶೇಷ ಲೋಕ ಅದಾಲತ್ ಕಾರ್ಯಕ್ರಮವು ಆಗಸ್ಟ್ ತಿಂಗಳ 21, 22 ಮತ್ತು 23ರಂದು 3 ದಿನಗಳ ಕಾಲ ನಡೆಯಲಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ನ್ಯಾಯಾಧೀಶರಾದ ಶ್ರೀನಿವಾಸ ನವಲೆ ತಿಳಿಸಿದ್ದಾರೆ. ನಗರದ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯಲ್ಲಿ ಇತ್ಯರ್ಥಗೊಂಡ ಪ್ರಕರಣಗಳ ಕುರಿತು ಈಗ ಅವುಗಳ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇತ್ಯರ್ಥಕ್ಕೆ ಬಾಕಿ ಇರುವ ಪ್ರಕರಣಗಳನ್ನು ರಾಜಿ ಮೂಲಕ ಇತ್ಯರ್ಥಪಡಿಸಿಕೊಳ್ಳಲು ವಿಶೇಷ ಲೋಕ ಅದಾಲತ್ ಆಯೋಜಿಸಲಾಗಿದೆ. ಪಕ್ಷಗಾರರು ನವದೆಹಲಿಗೆ ಹೋಗದೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿಯಲ್ಲಿ ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿಯಲ್ಲಿ ಹಾಜರಾಗಿ ರಾಜ್ಯ ಸಂಧಾನಕ್ಕೆ ಮಧ್ಯಸ್ಥಗಾರರ ಮೂಲಕ ಪ್ರಕರಣವನ್ನು ಇತ್ಯರ್ಥಗೊಳಿಸಬೇಕು ಎಂದು ಸಲಹೆ ನೀಡಿದರು. ರಾಜ್ಯ ಸಂಧಾನದಲ್ಲಿ ಭಾಗವಹಿಸಲು ವಿಸಿ ಸೌಲಭ್ಯ ಸಹ ಇರುತ್ತದೆ. ಕಾರಣ ಕಲಬುರಗಿ ಜಿಲ್ಲೆಯಲ್ಲಿ ಇತ್ಯರ್ಥಗೊಂಡಿರುವ ಪ್ರಕರಣ ಕುರಿತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನು ರಾಜಿ ಮೂಲಕ ಇತ್ಯರ್ಥಪಡಿಸಿಕೊಳ್ಳುವ ಕಕ್ಷಿದಾರರು ಸಹಕರಿಸಬೇಕೆಂದು, ತಮ್ಮ ಪ್ರಕರಣಗಳ ರಾಜಿ ಮಾಡಿಕೊಳ್ಳಲು ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕೆಂದು ಕಕ್ಷಿದಾರರಿಗೆ ಸಲಹೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಎಲ್ಲರಿಗೂ ನಮಸ್ಕಾರ. ಪತ್ರಿಕಾಗೋಷ್ಠಿಗೆ ಹಾಜರಾದ ಎಲ್ಲ ಪತ್ರಕರ್ತರಿಗೂ ಸ್ವಾಗತ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇಂದು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಏನಂತಂದರೆ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಭಾರತದ ಸರ್ವೋಚ್ಚ ನ್ಯಾಯಾಲಯ ದಿನಾಂಕ 21, 22, 23 ಆಗಸ್ಟ್ 2026ರಂದು ವಿಶೇಷ ಲೋಕ ಅದಾಲತ್ಗಳು ಅನ್ನುವಂಥದ್ದನ್ನು ನಡೆಸಲಿದೆ. ಈ ಸರ್ವೋಚ್ಚ ನ್ಯಾಯಾಲಯದಲ್ಲಿರ್ತಕ್ಕಂತಹ ಕೆಲವು ಪ್ರಕರಣಗಳನ್ನು ವಿಶೇಷ ಲೋಕ ಅದಾಲತ್ ಮೂಲಕ ಪ್ರಕರಣಗಳನ್ನು ಇತ್ಯರ್ಥ ಮಾಡಬೇಕು ಅನ್ನುವಂತಹ ದಿಶೆಯಲ್ಲಿ ಈ ಒಂದು ವಿಶೇಷ ಲೋಕ ಅದಾಲತ್ ಆಗಸ್ಟ್ನಲ್ಲಿ ಮಾಡಬೇಕೆಂದು ತೀರ್ಮಾನಿಸಿದ್ದಾರೆ. ಈ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರತಕ್ಕಂತಹ ಪ್ರಕರಣಗಳು ಇಡೀ ದೇಶಾದ್ಯಂತ ನ್ಯಾಯಾಲಯಗಳಿಂದ ಕಕ್ಷಿದಾರರು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿರುತ್ತಾರೆ. ಆ ನ್ಯಾಯಾಲಯಗಳ ಕಕ್ಷಿದಾರರು ಇಲ್ಲಿ ಇರ್ತಕ್ಕಂಥ ಕಲಬುರಗಿಯಲ್ಲಿರ್ತಕ್ಕಂತಹ ಪ್ರಕರಣಗಳನ್ನು ಇಲ್ಲಿಂದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋದವರು, ಸುಪ್ರೀಂ ಕೋರ್ಟ್ಗೆ ಹೋದವರು ಆ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳಲು ನಮಗೆ ಒಂದು ಪಟ್ಟಿಯನ್ನು ಸುಪ್ರೀಂ ಕೋರ್ಟ್ನವರು ಕಳಿಸಿದ್ದಾರೆ. ಈಗ ಸುಮಾರು 200 ಕೇಸ್ಗಳಿರ್ತಕ್ಕಂಥ ಒಂದು ಪಟ್ಟಿಯನ್ನು, ಅಂದರೆ ಕೇಸ್ಗಳನ್ನು ಗುರುತಿಸಿ ನಮಗೆ ಕಳಿಸಿಕೊಟ್ಟಿದ್ದಾರೆ. ಆ ಪ್ರಕರಣಗಳಲ್ಲಿ ನಾವು ಪಕ್ಷಗಾರರಿಗೆ, ಅದು ಸುಪ್ರೀಂ ಕೋರ್ಟ್ನಲ್ಲಿರ್ತಕ್ಕಂಥ ಪಕ್ಷಗಾರರವರು, ಆದರೆ ಮೂಲ ಪ್ರಕರಣ ಕಲಬುರಗಿ ಜಿಲ್ಲೆಯಲ್ಲಿ ನಡೆದಿರುತ್ತೆ. ಆ ಮೂಲ ಪ್ರಕರಣ ಕಲಬುರಗಿ ಜಿಲ್ಲೆಯಲ್ಲಿ ನಡೆದಿರುತ್ತೆ ಮತ್ತು ಪಕ್ಷಗಾರರು ಇಲ್ಲೇ ಇರ್ತಾರೆ. ಕೆಲವೊಂದು ಪಕ್ಷಗಾರರು ಕಲಬುರಗಿಯಿಂದ ಬೇರೆ ಜಿಲ್ಲೆ, ಬೇರೆ ರಾಜ್ಯದಲ್ಲಿಯೂ ವಾಸವಾಗಿರ್ಬೋದು. ಅಂಥವರನ್ನು ಸಹ ನಾವು ಸಂಪರ್ಕ ಮಾಡಿ ಅವರನ್ನು ಕರೆತಂದು ರಾಜಿಗೆ ಸಂಧಾನ ಮಾಡುವಂತಹ ಪ್ರಕ್ರಿಯೆಯನ್ನು ಜಿಲ್ಲಾ ಕಾನೂನು ಸೇವೆ ಮಾಡಬೇಕು ಅಂತ ಒಂದು ನಿರ್ದೇಶನ ನೀಡಲಾಗಿದೆ. ಆ ನಿಟ್ಟಿನಲ್ಲಿ ನಾವು ತಯಾರಿಯನ್ನು ನಡೆಸಿ ಈಗಾಗಲೇ ಈ ಸುಪ್ರೀಂ ಕೋರ್ಟ್ನವರು ರಾಜಿಗಾಗಿ ಗುರುತಿಸಿ ಕಳಿಸಿದಂತಹ ಎಲ್ಲ ಪ್ರಕರಣಗಳಲ್ಲಿ ನೋಟಿಸನ್ನು ಪಕ್ಷಗಾರರಿಗೆ ನೀಡ್ತಿದ್ದೀವಿ. ಸಾಕಷ್ಟು ಪಕ್ಷಗಾರರು ಕಲಬುರಗಿ ಜಿಲ್ಲೆ, ಈ ಶಹರ ಮತ್ತು ತಾಲೂಕಿನವರಾಗಿರ್ತಾರೆ. ಕೆಲವೊಂದು ಪ್ರಕರಣಗಳಲ್ಲಿ ಪಕ್ಷಗಾರರು ಬೇರೆ ಜಿಲ್ಲೆಯಲ್ಲಿ ವಾಸವಾಗಿದ್ದಾರೆ. ಅವರಿಗೂ ಸಹ ನಾವು ನೋಟಿಸನ್ನು ಕರೆದು ಪ್ರೀಕನ್ಸಿಲೇಷನ್ ಅಂದರೆ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಲು ಕೇಳ್ತೇವೆ. ಅವರು ಮುಂದುವರೆದಿದ್ದೇ ಆದಲ್ಲಿ ಅದು ಲೋಕ ಅದಾಲತ್ನ ಸಂಧಾನದಲ್ಲಿ ಅವರನ್ನು ಭಾಗವಹಿಸಲು ಕೇಳಿಕೊಂಡು ನಂತರ ಯಶಸ್ವಿ ಆದ ನಂತರ ಅದು ಒಂದು ಅಗ್ರಿಮೆಂಟ್ ಮಾಡಿ ಒಪ್ಪಂದ ಪತ್ರವನ್ನು ನಾವು ಸುಪ್ರೀಂ ಕೋರ್ಟ್ಗೆ ವಾಪಸ್ ಕಳಿಸ್ಬೇಕಾಗತ್ತೆ. ಈ ಪ್ರಕ್ರಿಯೆಯನ್ನು ಅನುಸರಿಸಿ ರಾಜಿ ಸಂಧಾನ ಮಾಡಲಾಗ್ತದೆ. ಅದಕ್ಕೆ ಕಕ್ಷಿದಾರರು ಯಾರು ಸುಪ್ರೀಂ ಕೋರ್ಟ್ನಲ್ಲಿ ಕೇಸನ್ನು ಹೊಂದಿರ್ತಾರೆ ಆ ಕಕ್ಷಿದಾರರಿಗೂ ಎಲ್ಲರೂ ಈ ಭಾಗವಹಿಸಬೇಕು ಈ ಸಂಧಾನ ಪ್ರಕ್ರಿಯೆಯಲ್ಲಿ ಅಂತ ತಮ್ಮ ಮೂಲಕ ಅವರನ್ನು ಕೇಳ್ಕೋತೀವಿ. ಅದೇ ರೀತಿ ಯಾರ ಕೇಸು ಇದರಲ್ಲಿ ಗುರುತು ಆಗಿಲ್ಲ, ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇರುತ್ತೆ, ಈಗ ಸುಪ್ರೀಂ ಕೋರ್ಟ್ನವರು ಆ ಕೇಸನ್ನು ಗುರುತಿಸಿಲ್ಲ, ಆದರೆ ಪಕ್ಷಗಾರರು ನಂದು ಒಂದು ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿದೆ, ಅದನ್ನು ಗುರುತಿಸಬೇಕು, ನಾನು ಅದನ್ನು ರಾಜಿಗೆ ಭಾಗವಹಿಸೋಕ್ಕೆ ಇಚ್ಛೆ ಪಡ್ತೀನಿ ಅಂತ ಯಾವುದಾದ್ರೂ ಒಬ್ಬ ಕಕ್ಷಿದಾರ ಬಂದರೆ ಅದಕ್ಕೂ ಸಹ ಅಲ್ಲಿ ಅವಕಾಶ ಕೊಡಲಾಗ್ತಿದೆ. ಅಂದರೆ ಅವರು ಗುರುತಿಸಲಾರದ ಒಂದು ಪ್ರಕರಣವನ್ನು ನಾವು ಮತ್ತೆ ಅದನ್ನು ಸುಪ್ರೀಂ ಕೋರ್ಟ್ಗೆ ತಿಳಿಸಿ ಅದನ್ನು ಮತ್ತೆ ನಾವು ಅವರ ಒಂದು ಸಂಧಾನಕ್ಕೆ ಅಪೋಸಿಟ್ ಪಾರ್ಟಿಗೆ ನೋಟಿಸ್ ಕಳಿಸಿ ಸಂಧಾನಕ್ಕೆ ಏರ್ಪಾಡು ಮಾಡಿ ಅವರ ಮಧ್ಯೆ ಸಂಧಾನ ಮಾಡುವಂಥ ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ.
ಅಂದರೆ ಅವರು ಈಗ 200 ಕೇಸ್ಗಳನ್ನು ಗುರುತಿಸಿದ್ದಾರೆ. ಆ ಗುರುತಿಸಿದ ಕೇಸ್ಗಳನ್ನು ಹೊರತುಪಡಿಸಿಯೂ ಕಕ್ಷಿದಾರರು ನನ್ನ ಪ್ರಕರಣ ಸುಪ್ರೀಂ ಕೋರ್ಟಲ್ಲಿದೆ, ನಾನು ರಾಜಿಗೆ ಸಿದ್ಧನಿದ್ದೇನೆ ಅಂತ ನಮ್ಮ ಹತ್ರ ಬಂದರೆ ಅವರಿಗೂ ಸಹ ನಾವು ಆ ಅವಕಾಶವನ್ನು ಕೊಡ್ತೇವೆ. ಸುಪ್ರೀಂ ಕೋರ್ಟ್ನ ಪರ್ಮಿಷನ್ ತೊಗೊಂಡು ಅವ್ರ ಕೇಸನ್ನು ಸಹ ಸಂಧಾನಕ್ಕಾಗಿ ತೆಗೆದುಕೊಳ್ತೇವೆ. ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಮಾಡಲಾಗಿದೆ. ಈ ಕೆಲವೊಮ್ಮೆ ಇದರ ವಿಶೇಷ ಇನ್ನೊಂದು ಇದರೊಳಗೆ ಹೇಳೋದಂತಂದರೆ, ಈ ಪಕ್ಷಗಾರರು ಬೇರೆ ಬೇರೆ ಊರುಗಳಲ್ಲಿರ್ತಾರೆ. ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಹೇಳಿದ ದಿನಾಂಕಕ್ಕೆ ಬೇರೆ ಪ್ಲೇಸ್ನಲ್ಲಿದ್ದರೆ, ಬೇರೆ ಜಾಗದಲ್ಲಿದ್ದರೆ ಅವರಿಗೆ VC ಮುಖಾಂತರ ಅವರು ಇಲ್ಲಿ ಅಟೆಂಡ್ ಆಗ್ಬೋದು. ವರ್ಚುವಲ್ ಆಗಿ ಎಲ್ಲಿಂದ ಇರ್ತಾರೆ ಅಲ್ಲಿಂದ ನಾವು VC ಲಿಂಕನ್ನು ಕಳಿಸ್ತಿರ್ತೇವೆ ನೋಟಿಸ್ ಮೂಲಕ. ಆ ನೋಟಿಸ್ನಲ್ಲಿರ್ತಕ್ಕಂಥ VC ಲಿಂಕನ್ನು ಪಡೆದು ನೇರವಾಗಿ ಅವರು VC ಮೂಲಕ ಭಾಗವಹಿಸ್ಬೋದು. ಆಮೇಲೆ ತದನಂತರದಲ್ಲಿ ಯಾವುದಾದ್ರೂ ಒಂದು ದಿನಾಂಕದವರು ಫಿಸಿಕಲ್ ಆಗಿ ಬರ್ತೀನಿ ಅಂದರೆ ಆ ದಿನಾಂಕವನ್ನು ಕೊಡ್ತೀವಿ. ಇಲ್ಲ ಕೇವಲ ನಾನು ವರ್ಚುವಲ್ ಆಗಿ ಭಾಗವಹಿಸ್ತೇನೆ ಅಂದರೆ ಅಲ್ಲಿಂದನೇ ಅವರು ಭಾಗವಹಿಸಿ ತಮ್ಮ ಸಂಧಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ಬೋದು. ಇಷ್ಟೊಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆಮೇಲೆ ತಾಲೂಕುಗಳಲ್ಲಿ ಈಗ ತಾಲೂಕು ಜೇವರ್ಗಿ, ಅಫ್ಜಲ್ಪುರ ಇಂತಹ ತಾಲೂಕು ನಮ್ಮ ಜಿಲ್ಲೆಯ ತಾಲೂಕುಗಳಲ್ಲಿರ್ತಕ್ಕಂಥ ಪ್ರಕರಣಗಳು ಸಹ ಸುಪ್ರೀಂ ಕೋರ್ಟಿಗೆ ಹೋಗಿವೆ. ಅವುಗಳನ್ನು ಸಹ ಗುರುತಿಸಿದ್ದಾರೆ. ಆ ಪಕ್ಷಗಾರರಿಗೂ ಸಹ ನಾವು ನೋಟಿಸ್ ಕೊಟ್ಟು ಕರೆಸ್ತೇವೆ. ಆ ಪಕ್ಷಗಾರರು ಅಲ್ಲಿಯ ತಾಲೂಕು ಕಾನೂನು ಸೇವೆ ಸಮಿತಿಯ ಮುಖಾಂತರ ಈ ಪ್ರಕರಣಗಳನ್ನು ರಾಜಿ ಮುಖಾಂತರ ಮುಗಿಸಿಕೊಳ್ಳಲು ಪ್ರಯತ್ನಿಸಬಹುದು. ಅವರು ಈ ಜಿಲ್ಲಾ ಕೇಂದ್ರಕ್ಕೂ ಬರಬಹುದು. ನಮ್ಮ ಇಲ್ಲಿಯ DLSA ಕಾರ್ಯಾಲಯಕ್ಕೆ ಬಂದು ಸಹ ಮುಗಿಸ್ಬೋದು. ಇಲ್ಲ ಅಂದರೆ ಅವರು ಅಲ್ಲಿ ತಾಲೂಕು ಕಾನೂನು ಸಮಿತಿಯಲ್ಲಿ ಸಹ ಅದನ್ನು ರಾಜಿ ಮಾಡೋಕ್ಕೆ ವ್ಯವಸ್ಥೆ ಅಲ್ಲಿಯೂ ಮಾಡಲಾಗಿದೆ. ಎಲ್ಲಿ ಎಲ್ಲ ತಾಲೂಕುಗಳಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿಗಳಿವೆ, ಅಲ್ಲಿಯೂ ಸಹ ಆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹೆಚ್ಚಾನೆಚ್ಚು ಪ್ರಕರಣಗಳಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಬರುವಂಥ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲಿ ತಾಲೂಕಿನಲ್ಲಿರ್ತಾರೆ ತಾಲೂಕಿನಲ್ಲಿ ಸಹ ಆ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಿಯೂ ಸಹ VC ವ್ಯವಸ್ಥೆ ಮಾಡಲಾಗಿದೆ. ತಾಲೂಕಿನವರು ಇಲ್ಲಿ ಬರೋಕ್ಕಾಗಲ್ಲ ಅಂತಂದರೆ ಅವರು VC ಮುಖಾಂತರ ಇಲ್ಲಿಯ ಪಕ್ಷಗಾರರ ಜೊತೆ ಸಂಧಾನ ಮಾಡ್ಬೋದು. ಈ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದಕ್ಕೆ ಸಾಕಷ್ಟು ಪ್ರಚಾರವನ್ನು ಕೊಡಬೇಕು. ಸಾಕಷ್ಟು ಪ್ರಕರಣಗಳಲ್ಲಿ ಈ ಸಂಧಾನಗಳು ಏನು ನಮಗೆ ಕಳಿಸಿದಂತಹ ಒಂದು 200 ಪ್ರಕರಣಗಳಿವೆ. ಅದರಲ್ಲಿ ಹೆಚ್ಚಾನೆಷ್ಟು ಒಂದು 70-80ರಷ್ಟು ಪ್ರಕರಣ ರಾಜಿ ಆಗಲಿ ಅಂತ ಬಯಸಿ ನಾವೊಂದು ಟಾರ್ಗೆಟ್ ಹಾಕಿ ಪಕ್ಷಗಾರರನ್ನ ಕರಿತಿದ್ದೀವಿ. ಆ ಪಕ್ಷಗಾರರೆಲ್ಲರೂ ನಮಗೆ ಸಹಕಾರ ಕೊಡಬೇಕು. ಈ ವಿಶೇಷ ಲೋಕ ಅದಾಲತ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಹಾಕಿದಂಥ ಪ್ರಕರಣಗಳ ಕಕ್ಷಿದಾರಿಗೆ ನಾನು ಕೇಳ್ಕೊಳ್ಳಿಕ್ಕೆ ಇಚ್ಛೆಪಡ್ತೇನೆ.